ಇವತ್ತಿನ ಈ ಮನೆಮದ್ದು ಕಾರ್ಯಕ್ರಮದಲ್ಲಿ ಏನಪ್ಪ ಈ ಹೋಮ್ ರೆಮಿಡಿ ಅಂತಂದರೆ, ನಾರ್ಮಲ್ ಆಗಿ ನಾವು ಹೊರಗಡೆಯಿಂದ ಬಂದಾಗ ಫಸ್ಟು ಫೇಸ್ ವಾಶ್ ಮಾಡ್ತೀವಿ ಅಥವಾ ನಮ್ಮ ಕೂದಲಿನ ಆರೈಕೆ ಮಾಡ್ತೀವಿ. ಅದು ಎಷ್ಟು ಇಂಪಾರ್ಟೆಂಟು ನಮ್ಮ ಕಾಲು ಅಥವಾ ಇಮ್ಮಡಿ ಆಗಿರ್ಬೋದು, ನಮ್ಮ ಕಾಲಾಗಿರ್ಬೋದು, ಅದನ್ನು ಕೂಡ ಕೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನಾವು ಎಷ್ಟೆಲ್ಲ ಸುತ್ತಾಡಿ ಬಂದಿರ್ತೀವಿ, ಅದು ಎಷ್ಟು ಕಾಲು ನೋವು ಬಂದಿರುತ್ತೆ, ಸೊ ಅದಕ್ಕೊಂದಷ್ಟು ಕೇರ್ ಮಾಡೋದ್ರಿಂದ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ ಆ್ಯಂಡ್ ಅದು ಕೂಡ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಹೈಡ್ರೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಒಡೆದಿರೋ ಇಮ್ಮಡಿಗಳಿಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ತಂದಿದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಡೆದಿರೋ ಇಮ್ಮಡಿಗಳಿಗೆ ಬೇಕಾಗಿರುವ ಸಾಮಗ್ರಿಗಳು ಗ್ಲಿಸರಿನ್, ಪೆಟ್ರೋಲಿಯಂ ಜೆಲ್ಲಿ, ನಾರ್ಮಲ್ ಆಗಿ ನಾವು ವ್ಯಾಸ್ಲಿನ್ ಅಂತ ಏನು ಯೂಸ್ ಮಾಡ್ತೀವಿ ಅದೇನೆ, ಕೊಬ್ಬರಿ ಎಣ್ಣೆ, ನಿಂಬೆ ರಸ, ಕೊನೆಯದಾಗಿ ರೋಸ್ ವಾಟರ್. ಮೊದಲನೆಯದಾಗಿ ನಾವು ಒಂದು ಬೌಲ್ ನಲ್ಲಿ ಒಂದಷ್ಟು ಬಿಸಿ ನೀರನ್ನ ಮಾಡ್ಕೋಬೇಕು. ಸೊ ಆ ಬಿಸಿ ನೀರು ಕುದಿಯೋದಕ್ಕೆ ಬಂದಾಗ ನಾವು ಒಂದು ಕಪ್ ನಲ್ಲಿ ವ್ಯಾಸ್ಲಿನ್ ಅನ್ನ ಹಾಕಿ ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಈ ಕುದಿತಾ ಇರೋ ನೀರಿನಲ್ಲಿ ವ್ಯಾಸ್ಲಿನ್ ಕಪ್ಪನ್ನು ಇಟ್ಟು ಒಂದಷ್ಟು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾಕಪ್ಪ ಮೆಲ್ಟ್ ಮಾಡಬೇಕು ಅಂತಂದರೆ, ಅದು ವ್ಯಾಸ್ಲಿನ್ ಗಟ್ಟಿ ಇರಬೇಕಾದ್ರೆ, ಆ ಪೆಟ್ರೋಲಿಯಂ ಜೆಲ್ಲಿ ಗಟ್ಟಿ ಇರಬೇಕಾದ್ರೆ ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಕೂಡ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗೋದಿಲ್ಲ. ಸೊ ನಾವು ಮೆಲ್ಟ್ ಮಾಡಿ ಹಾಕೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಮೆಲ್ಟ್ ಆದಮೇಲೆ ಮತ್ತೆ ಅದು ತಣ್ಣಗಾದ್ಮೇಲೆ ಮತ್ತೆ ಅದು ಜೆಲ್ ಫಾರ್ಮ್ಗೆ ಬರುತ್ತೆ. ನೋಡ್ತಾ ಇರ್ಬೋದು ಮೆಲ್ಟ್ ಆಗಿದೆ ಈಗ. ಸೊ ಈ ಮೆಲ್ಟ್ ಆಗಿರೋ ಜೆಲ್ ಫಾರ್ಮಲ್ಲಿ ಇರುವಂಥ ಪೆಟ್ರೋಲಿಯಂ ಜೆಲ್ಲಿಗೆ ನಾವು ಮೊದಲನೇದಾಗಿ 1/2 ಸ್ಪೂನ್ ಗ್ಲಿಸರಿನ್ ಅನ್ನು ಹಾಕೊಳ್ಳೋಣ. 1/2 ಸ್ಪೂನ್ ಗ್ಲಿಸರಿನ್ ಮತ್ತೆ 1/2 ಸ್ಪೂನ್ ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತ ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಅದು ಅರ್ಧ ಸ್ಪೂನ್. ನೆಕ್ಸ್ಟ್ ನಾವಿಲ್ಲಿ ಬೆರೆಸಬೇಕಾಗಿರೋದು ನಿಂಬೆ ರಸ. ನಿಂಬೆ ರಸ ಒಂದು 1/4 ಚಮಚದಷ್ಟು ಸಾಕು. ಇದರಲ್ಲಿ ಸಿಟ್ರಿಕ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಜೆಲ್ಲಿ ಮತ್ತೆ ಆಯಿಲ್ ಜೊತೆ ಮಿಕ್ಸ್ ಆದಾಗ ಒಂದು ಮ್ಯಾಜಿಕ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಒಳಗಿನಿಂದ ಅದು ಡಸ್ಟ್ನೆಲ್ಲ ತೆಗೆದಾಕಿ ಅದು ನಮಗೆ ಒಂದು ಮೆಡಿಸನ್ ರೀತಿಯ ಹಾಗೆ ಕೆಲಸ ಮಾಡುತ್ತೆ. ಸೊ ಫೈನಲ್ ಆಗಿ ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ರೋಸ್ ವಾಟರ್. ರೋಸ್ ವಾಟರ್ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ, ಅದರ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ತುಂಬಾ ಲೇಟಾಗಿ ಮಿಕ್ಸ್ ಮಾಡಿದ್ರೆ ಮತ್ತೆ ಅದು ಜೆಲ್ ಫಾರ್ಮ್ ಆಗಿಬಿಡುತ್ತೆ, ಅಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಅದು ಸ್ವಲ್ಪ ಮೆಲ್ಟ್ ಆಗಿರೋ ಹಾಗೆಯೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಇದು ಮಿಕ್ಸ್ ಮಾಡಾದ್ಮೇಲೆ ಒಂದು ನಿಮ್ಗೆ ಬೇಕಾಗಿರುವಂಥ ಒಂದು ಕಂಟೈನರ್ಗೆ ಅಥವಾ ಚಿಕ್ಕ ಡಬ್ಬಿಗೆ, ಗಾಜಿನ ಅಂದರೆ ಗ್ಲಾಸಿಂದಾಗಿರ್ಬೋದು, ನಿಮಗೆ ಯಾವುದು ಕಂಫರ್ಟಬಲ್ ಆ ಡಬ್ಬಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದನ್ನ ನೀವು 1 ಮಂತ್ಗಳ ಕಾಲ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಡೋದ್ರಿಂದ ಕೂಲಾಗೂ ಕೂಡ ಇರುತ್ತೆ ಆ್ಯಂಡ್ 1 ಮಂತ್ಗಳ ಕಾಲ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೀವು ಬರೀ ಸ್ಕಿನ್ ಅಂದರೆ ಕೈ ಆಗಿರ್ಬೋದು, ತ್ವಚೆ ಆಗಿರ್ಬೋದು ಆ್ಯಂಡ್ ಯಾವುದೇ ಬಾಡಿ ಪಾರ್ಟ್ಸಲ್ಲಿ ಯಾವುದೇ ಸ್ಕಿನ್ ಏನೇ ಹೊಡೆದಿದ್ರು ಕೂಡ, ಇಮ್ಮಡಿ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಇದನ್ನು ನೋಡ್ಬೋದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನೀವು ವ್ಯಾಸ್ಲಿನ್ ಅಥವಾ ಪೆಟ್ರೋಲಿಯಂ ಜೆಲ್ಲಿಯನ್ನು ನೀವು ಡಬ್ಬಿಯಿಂದ ಹೇಗೆ ತೆಗೆದಿದ್ದೀರಾ ಅದೇ ರೀತಿ ಬಂದಿದೆ. ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ನೀವಿದು ದಿನನಿತ್ಯ ನೀವು ಮಲ್ಕೊಳ್ಳೋದಕ್ಕೆ ಹೋಗಬೇಕಾದ್ರೆ ಬೆಡ್ಗೆ ಹೋಗೋ ಮುಂಚೆ ಒಂದು ಸ್ವಲ್ಪ ತಗೊಂಡು ನಿಮಗೆ ಹೊಡೆದಿರೋ ಇಮ್ಮಡಿಗಳಿಗೆ, ಸ್ಕಿನ್ಗೆ ಈ ರೀತಿ ಹಚ್ಚಿ ನೀವು ಜಸ್ಟ್ ಒಂದು ಮಸಾಜ್ ಥರ ಈ ಥರ ಮಾಡೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಹೊಡೆದಿರೋ ಇಮ್ಮಡಿ ಏನಿದೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಆ ಯಾವುದೇ ರೀತಿಯ ಕ್ರ್ಯಾಕ್ಸ್ ಇದ್ರೂ ಕೂಡ, ಬ್ಲೀಡ್ ಆಗ್ತಿದ್ರು ಕೂಡ ಅದನ್ನು ಹೋಗ್ಲಾಡ್ಸೋದಕ್ಕೆ ಇದು ನೀವು ಆ್ಯಂಡ್ ಒಂದೇ ಸತಿಗೆ ಅಂತ ನಾನು ಹೇಳ್ತಿಲ್ಲ, ಇದನ್ನು ನೀವು ಇವಾಗ ಮಾಡಿಟ್ಕೊಂಡಿದ್ದೀರ ಅಂದರೆ 1 ಮಂತ್ ಯೂಸ್ ಮಾಡಿ ಇಷ್ಟು ನಿಮಗೆ ಆಲ್ಮೋಸ್ಟ್ 15 ಡೇಸ್ 20 ಡೇಸ್ ಬರುತ್ತೆ. ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ ಜಾಸ್ತಿ ದಿನ ಬರುತ್ತೆ. ಸೊ ನೀವು ಇದನ್ನು ದಿನನಿತ್ಯ ಬಳಸ್ತಾ ಬಂದರೆ ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನಿಮ್ಮ ಹಿಮ್ಮಡಿ ನೀವೇ ನೋಡ್ಕೊಳ್ಬೋದು, ಯಾವುದೇ ರೀತಿಯ ಕ್ರ್ಯಾಕ್ಸ್ ಇರೋದಿಲ್ಲ ಆ್ಯಂಡ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ.